ಆಗಲೇ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ನಾಯಕರು ತೊಡೆತಟ್ಟಿದ್ದಾಗಿದೆ. ಬೆಂಗಳೂರಿನಿಂದಲೇ ಅಂದರೆ ಕರ್ನಾಟಕದಿಂದಲೇ ರಣಕಹಳೆಯನ್ನು ಮೊಳಗಿಸಿದ್ದಾಗಿದೆ. ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಸವಾಲು ಹಾಕಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾಳೆ ಕಾಂಗ್ರೆಸ್ ನಾಯಕರು ಅಷ್ಟೇ ಇಲ್ಲ, ಎಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಕೂಡಿ, ಅಂದರೆ ಇಂಡಿಯಾ ಒಕ್ಕೂಟದವರು ಕೂಡಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾರೆ. ಅದರಲ್ಲೂ ಸಂಸತ್ನಿಂದ ಶುರುವಾಗಿ ಅದು ಚುನಾವಣಾ ಆಯೋಗದ ಕಚೇರಿವರೆಗೂ ಶುರುವಾಗುತ್ತೆ. ಸುಮಾರು 300ಕ್ಕಿಂತ ಹೆಚ್ಚು ಎಂಪಿಗಳು ಅಪೋಸಿಷನ್ ಪಾರ್ಟಿಯವರು ಅದರಲ್ಲಿ ಭಾಗಿಯಾಗುತ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ರಾಹುಲ್ ಗಾಂಧಿ ಅವರ ಆರೋಪ ಇದೆ ಅಲ್ವಾ, ಅದು ಕೇವಲ ಆರೋಪಕ್ಕಷ್ಟೇ ಸೀಮಿತ ಆಯಿತಾ ಅಥವಾ ಕಾನೂನಾತ್ಮಕವಾಗಿ ಏನಾದರೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಹೋರಾಟವನ್ನು ಮಾಡ್ತಾರಾ ಅನ್ನೋದು. ಯಾಕಂದರೆ ಚುನಾವಣಾ ಆಯೋಗ ನೋಡಿ ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದೆ, ದಾಖಲೆ ಕೊಡಿ, ನಿಮ್ಮ ಹತ್ರ ಏನಿದೆ ಆ ದಾಖಲೆ ಇಟ್ಕೊಂಡು ಸಾಕ್ಷಿ ಇಟ್ಕೊಂಡು ಬನ್ನಿ ಅಂಥೇಳಿ. ಆದರೆ ಕಾಂಗ್ರೆಸ್ ನಾಯಕರು ಹಿಂದೇಟು ಹಾಗುತ್ತಾ ಇದ್ದಾರಾ ಅನ್ನುವಂಥ ಗೊಂದಲಗಳು ಕೂಡ ಈಗ ಸೃಷ್ಟಿ ಆಗುತ್ತಾ ಇದ್ದಾವೆ. ಅದರ ಜೊತೆಗೆ ಈಗ ಈ ಹಿಂದೆ ಸಾಕಷ್ಟು ಬಾರಿ ಚುನಾವಣಾ ಆಯೋಗದ ಕದ ತಟ್ಟಿದರೂ ಕೂಡ ಯಾವುದೇ ರೀತಿಯಾದಂಥ ಉತ್ತಮ ಸ್ಪಂದನೆ ಇಲ್ಲಿವರೆಗೂ ಬಂದಿಲ್ಲ. ನೋಡಿ, ಈ ಹಿಂದೆ ಈ ಮತಗಳ್ಳತನದ ಆರೋಪ ಈಗ ದೊಡ್ಡದಾಗಿ ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತವಾಗಿ ಅವರ ಡೇಟಾ ಪ್ರಕಾರವಾಗಿ ಅವರು ಟೀಮ್ ಸಂಶೋಧನೆ ಮಾಡಿ ಅದನ್ನು ಹೊರಗೆಡವಿದ್ದಾರೆ. ಈ ಹಿಂದೆನೂ ಕೂಡ ಅಕ್ರಮ ನೋಡಿ, ಚಿಲುಮೆ ಅಕ್ರಮ ಆಯಿತು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಹರಿಯಾಣ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಕ್ರಮಗಳಾಗಿದೆ ಅಂತ ಆರೋಪ ಮಾಡ್ತಾಯಿದ್ರು. ಬಟ್ ಎಷ್ಟರ ಮಟ್ಟಿಗೆ ಅವು ಕ್ಲಿಯರ್ ಆಗಿದೆ? ಹಾಗಾಗಿನೇ ಈಗ ಜನಸಾಮಾನ್ಯರಿಗೆ ಪ್ರಶ್ನೆ ಬರ್ತಾ ಇರೋದು, ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ವಾ ಅಂತೇಳಿ. ಹಾಗಾದರೆ ನಾಳೆಯ ಈ ಒಂದು ಹೋರಾಟ BJPಗೆ ಮತ್ತು ಚುನಾವಣಾ ಆಯೋಗಕ್ಕೆ ಯಾವ ರೀತಿಯ ಒಂದು ಒಗ್ಗಟ್ಟಿನ ಸಂದೇಶವನ್ನು ಕೊಡುತ್ತೆ? ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆಯ ಪ್ರತಿಭಟನಾ ಮೆರವಣಿಗೆ ಬಗ್ಗೆ ಮಾತಾಡಿದ್ದಾರೆ. ನೋಡೋಣ ಬನ್ನಿ. ಹಾಗೆ ನಾವು ನಾಳೆ ಸೋಮವಾರ ದಿವಸ ಎಲ್ಲ ಎಂಪಿಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮೊರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ, ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ, ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅದು ಸೋಮವಾರ ದಿವಸ ನಾವು ದಿಲ್ಲಿಯಲ್ಲಿ ಆ ಕೆಲಸ ಮಾಡ್ತೇವೆ. ಅದಕ್ಕಾಗಿ ನೋಡಿ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಶುಕ್ರವಾರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿದರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದು, ನಾವು ಮಾಡ್ತಾ ಇದ್ದೀವಿ ಸೋಮವಾರ ಅಂಥೇಳಿ. ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಅಬ್ದುಲ್ ಮುನೀರ್ ಅವರಿದ್ದಾರೆ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಹಾಗೆ BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರಿದ್ದಾರೆ. ಸರ್, ನಮಗೂ ಕೂಡ ಸ್ವಾಗತ, ನಮಸ್ಕಾರ. ಹಾಗೆ ಆಪ್ನ ವಕ್ತಾರರಾಗಿರುವಂತಹ ಇರ್ಷಾದ್ ಅವರಿದ್ದಾರೆ. ಇರ್ಷಾದ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನೀರ್ ಸರ್, ನಿಮ್ಮಿಂದನೇ ಶುರು ಮಾಡ್ತಾ ಇದ್ದೀನಿ ನಾನು. ಆರೋಪ ಆಯಿತು, ಕೆಲವು ಫ್ಯಾಕ್ಟ್ ಚೆಕ್ಗಳನ್ನು ಕೂಡ ಮಾಡಿದ್ದಾಯಿತು, ಮಾಧ್ಯಮಗಳದವರು ಮಾಡಿದ್ರು. ಅಲ್ಲಿ ಹೋಗಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೇಳಿದಂಥದಕ್ಕೂ ಅಲ್ಲಿ ಹೇಳಿದಕ್ಕೂ ಯಾವುದೇ ತಾಳೆ ಆಗುತ್ತಾ ಇಲ್ಲ. ಫೇಕ್ ID ಕ್ರಿಯೇಟ್ ಆಗಿರ್ಬೋದು, ಆದರೆ 80 ಓಟು 35 ಓಟು ಒಂದೇ ಮನೆ ನಂಬರ್ದು ಅದು ಯಾವುದು ಬಿದ್ದಿಲ್ಲ ಅಂತ ಫ್ಯಾಕ್ಟ್ ಚೆಕ್ಗಳು ಬರ್ತಾ ಇದ್ದಾವೆ. ಕೇವಲ ಆರೋಪಕ್ಕಷ್ಟೇ ನಿಮ್ಮ ನಾಯಕರ ಹೇಳಿಕೆ ಸೀಮಿತ ಆಗ್ತಾ ಇದೆ ಅಷ್ಟೇ, ಇದು ಎಲ್ಲ ಟೈಮಲ್ಲೂ. ನೋಡಿ, ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನಗಳಲ್ಲಿ ಮಾತನಾಡ್ತಾ ಇರುವಂಥದ್ದು. ಆದರೆ ನಾನು ಒಬ್ಬ ರಿಸರ್ಚ್ ಆಗಿ ಬೂತ್ ಲೆವೆಲಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಡಾಟಾ ರಿಸರ್ಚನ್ನು ಕಳೆದ 6 ವರ್ಷದಿಂದ ನಾನೇ ಮಾಡ್ತಾಯಿದ್ದೇನೆ. ನನ್ನ ವೈಯಕ್ತಿಕವಾಗಿ ನಾನು BLAಗಳಿಗೆ ಟ್ರೈನಿಂಗ್ ಕೊಡುವ ಸಂದರ್ಭದಲ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ಅನ್ನಿಸ್ತಾ ಇತ್ತು. ಆವಾಗ ಆ ಡಾಟಾ ಸ್ಟಡಿಗಳನ್ನು ಮಾಡಿದ್ರೆ ನಿಮ್ಗೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇದು ಕಣ್ಣು ಮುಚ್ಕೊಂಡು ನಾವು ರಾಹುಲ್ ಗಾಂಧಿ ಮಾತಾಡ್ತಾ ಇರೋದು ರಾಂಗು, ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಿದ್ದಾರೆ, ಗಾಳಿಯಲ್ಲಿ ಗುಂಡಿ ಹೊಡಿತಿದ್ದಾರೆ, ಅದರ ಅವಶ್ಯಕತೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ 1952 ಹಿಡಿದು 2009 ತನಕ ಚುನಾವಣೆಯ ಡಾಟಾಗಳು, 2009ರಿಂದ 2014 ನಂತರದ ಚುನಾವಣೆ ಡಾಟಾಗಳನ್ನು ನೀವು ತೊಗೊಂಡು ಮಾತನಾಡೋದಾದರೆ ಆನ್ ಪೇಪರ್ಸ್ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಅದು ಸಾಮಾನ್ಯ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಭಾರತದ ಚುನಾವಣೆಯಲ್ಲಿ ಒಂದೇ ಸರಿಗೆ ಜಾದು ಆಗಲಿಕ್ಕಿಲ್ಲ ಅಂತ. ಈಗ ಮಹದೇವಪುರಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ಭಾರತದ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ಗಮನಿಸಿದ್ರೆ, BJP 1984 ಚುನಾವಣೆ ಎದುರಿಸಿದಾಗ 1,82,00,000 ಓಟ್ ತಗೊಳುತ್ತೆ. ಅಲ್ಲಿಂದ 2009 ತನಕ ಅದು ಬರೋದು 7,84,84,00,000 ವೋಟ್ಸ್. ಅಂದರೆ
BJP 25 ವರ್ಷದಲ್ಲಿ, ಅದರ ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಧೀಮಂತ ನಾಯಕರು ಬರ್ತಾರೆ, ಅಡ್ವಾಣಿಯವರು ಇರ್ತಾರೆ, ರಾಮ ಜನ್ಮಭೂಮಿಯ ರಥಯಾತ್ರೆಗಳು ನಡೆಯುತ್ತೆ, ಭಾವನಾತ್ಮಕವಾಗಿ ತಗೊಂಡು ಹೋದ್ರೂ ಇವರು 25 ವರ್ಷದಲ್ಲಿ ಇವರ ವೋಟಿಂಗ್ ಕೆಪಾಸಿಟಿ ಅಂದರೆ ಇವರ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದು ಕೇವಲ 6 ಕೋಟಿ ಮಾತ್ರ. 182 to 784, 6 ಕೋಟಿ ಮತದಾರರು ಇವರಿಗೆ ಹೊಸದಾಗಿ ಬರ್ತಾರೆ. ಇವು ಸ್ಟ್ಯಾಟಿಸ್ಟಿಕ್ಸನ್ನು ಕ್ಲಿಯರ್ ಆಗಿ ಗಮನಿಸಿದ್ರೆ, ಯಾವಾಗ ಗುಜರಾತ್ ಮಾಡೆಲನ್ನು ರಾಷ್ಟ್ರೀಯ BJPಯಲ್ಲಿ ತೂರಲಾಗತ್ತೆ, ಗುಜರಾತಿನ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ, ಆವಾಗ ಈ ದೇಶದಲ್ಲಿ ಕೇವಲ ಒಂದೇ ಚುನಾವಣೆಯಲ್ಲಿ 2009ರಿಂದ 2014ರಲ್ಲಿ 13 ಕೋಟಿ ವೋಟರ್ಸ್ ಜಂಪ್ ಆಗುತ್ತೆ. 13 ಕೋಟಿ ವೋಟರ್ಸ್ ಹೊಸ ಮತದಾರರು ಬರ್ತಾರೆ. ಅದರಲ್ಲಿ 9,33,00,000 ವೋಟರ್ಸ್ BJP ಪಾಲಾಗತ್ತೆ. ಏನು ಹೇಳ್ತಾ ಇದ್ದೀನಿ ಅಂದರೆ, ಭಾರತದ ಇತಿಹಾಸದಲ್ಲಿ ಈ ಥರ ಆಗಲೇ ಇಲ್ಲ. 25 ವರ್ಷದಲ್ಲಿ ಅವ್ರು ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ದ 6 ಕೋಟಿ ವೋಟ್ ಎಕ್ಸ್ಟ್ರಾ. ಆದರೆ ಬರೇ 5 ವರ್ಷದಲ್ಲಿ 9,33,00,000 ವೋಟನ್ನು ಪಡ್ಕೋತಾರೆ. ಪೋಲಿಂಗ್ ನೋಡ್ಬೇಕು ನೀವು, ಪೋಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಪ್ರತಿ 5 ವರ್ಷಕ್ಕೂ 2 ಕೋಟಿ, 1.5 ಕೋಟಿ, 3 ಕೋಟಿ ವೋಟರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಕ್ಸೆಪ್ಟ್ 1989 ರಾಜೀವ್ ಗಾಂಧಿಯವರು 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಟ್ಟಾಗಲೂ ಸಹ ಭಾರತ ದೇಶದಲ್ಲಿ ವೋಟಿಂಗ್ ಪೋಲಿಂಗ್ ಜಾಸ್ತಿ ಆಗಿದ್ದು 6.5 ಕೋಟಿ ಮಾತ್ರ. ಆದರೆ 2009ರಿಂದ 2014ಕ್ಕೆ 5 ವರ್ಷದಲ್ಲಿ 13 ಕೋಟಿ ಹೊಸ ಮತದಾರರು ಬರ್ತಾರೆ. ಇದು ಎಲ್ಲಿಂದ ಬರ್ತಾರೆ ಅನ್ನೋದನ್ನ ಹುಡುಕಬೇಕು. ಎರಡನೇದಾಗಿ BJP ಅವರು ಮೋದಿ ಮ್ಯಾಜಿಕ್ ಅಂತ ಹೇಳ್ತಾರೆ. ಅಲ್ಲ, ಆ ಮೋದಿ ಮ್ಯಾಜಿಕ್ ಅಂದಿದ್ದು 2019ರಲ್ಲೂ ಆಗ್ಬೇಕಾಗಿತ್ತು, 2024ರಲ್ಲೂ ಆಗ್ಬೇಕಾಗಿತ್ತು. ಆವಾಗಲೇ ಸಂಖ್ಯೆ ತಗೊಳ್ಳಿ. ಹೌದು. ಯಾಕೆ ಡೌನ್ ಆಯ್ತು? 60 ಲಕ್ಷ ವೋಟರ್ಸ್ ಡೌನ್ ಆಗ್ತಾರೆ. ಜಾಸ್ತಿ ಆಗೋದು ಬಿಡಿ. ಇವರು 2009ರಲ್ಲಿ 9,30,00,000 ಜಾಸ್ತಿ ಆದ್ರೆ 2024ಕ್ಕೆ 19ರಲ್ಲಿ ತಗೊಂಡಿದ್ದಕ್ಕಿಂತ 60 ಲಕ್ಷ ವೋಟ್ ಕಡಿಮೆನೇ ತಗೊಳ್ತಾರೆ. ಅದು ಮೋದಿ ಮ್ಯಾಜಿಕ್ ಅಲ್ವಾ? ಆವಾಗ ಏನಾಗಿದೆ? ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ನಿಮಗೆ ತಿಳ್ಕೋಬೇಕಾಗಿರೋದು, ನೀವು ಇವರನ್ನ ಚಾಣಕ್ಯ ಅಂತ ಕರಿತೀರಿ, ಯಾರನ್ನ? ಅಮಿತ್ ಶಾ ಅವ್ರನ್ನ. ಎಸ್, ಈಸ್ ಚಾಣಕ್ಯ ಫಾರ್ ವಾಟ್ ಅಂದ್ರೆ, ಇಂತಹ ಕೆಲಸಗಳಲ್ಲಿ ವೋಟನ್ನ ಬೂತ್ಗಳಲ್ಲಿ ಮ್ಯಾನಿಪುಲೇಟ್ ಹೆಂಗ್ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದರ ಪ್ರತಿಫಲ ಅವ್ರು ಬಂದಾಗ UP ಇನ್ಚಾರ್ಜ್ ಆಗಿ ಕೊಡ್ತಾರೆ ಅವರು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಮ್ಯಾಜಿಕ್ ಮಾಡಕ್ ಹೇಗೆ ಸಾಧ್ಯ? ಕೇರಳದಲ್ಲಿ ಮಾಡಬಹುದಾಗಿತ್ತು, ತಮಿಳುನಾಡಲ್ಲಿ ಮಾಡಬಹುದು, ಆಂಧ್ರ, ತೆಲಂಗಾಣ ಮಾಡಬಹುದಾಗಿತ್ತು. ಯಾಕೆ ಮಾಡಕ್ ಆಗ್ಲಿಲ್ಲ? ಎಸ್, ಕರೆಕ್ಟ್ ನಿಮ್ ಪಾಯಿಂಟ್. BJP ಅವರು ಅಷ್ಟು ದಡ್ರು ಅಂತ ನಿಮ್ಗೆ ಅನ್ಸತ್ತಾ? ಕೇರಳದಲ್ಲಿ ಹೋಗ್ಬಿಟ್ಟು BJP ಗೌರ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಅದು ಕುಲ್ಲ ಓಪನ್ ಆಗಿ ಗೊತ್ತಾಗುವಂತದ್ದು. ಕರೆಕ್ಟ್. ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಳು, ತೆಲಂಗಾಣ, ಆಂಧ್ರ ಇಷ್ಟು ಜಾಗದಲ್ಲಿ ಸ್ಲೋ ಆಗಿಯೇ ಬರಬೇಕಾಗತ್ತೆ. ಅಷ್ಟು ದಡ್ರು BJP ಅವರು ಅಲ್ಲ. ಎರಡನೇದು, ಇದ್ರ ಮಾತಾಡೋದು ದೊಡ್ಡ ಸಬ್ಜೆಕ್ಟ್. ನಿಮಗೆ UPಯ ಡಾಟಾನೇ ತಗೊಳ್ಳಿ, ಬೇಡ ಬಿಡಿ. 2009 ತನಕ UPಯಲ್ಲಿ 10 ಸೀಟ್ ಇದ್ರು. 2004ಕ್ಕೆ UPಯಲ್ಲಿ BJP ಪಡ್ಕೊಂಡಿದ್ದು 10 ಸೀಟು, 2009ರಲ್ಲಿ 10 ಸೀಟು. ಯಾವಾಗ BJPಯ ಇನ್ಚಾರ್ಜ್ ಆಗಿ ಅಮಿತ್ ಶಾ UP ಅವರಿಗೆ ಹೋಗ್ತಾರೆ, ಅವ್ರು ಪಡ್ಕೊಂಡಿದ್ದು 71 ಸೀಟು. ಅಂದ್ರೆ BJP ಸರ್ಕಾರ ಏನು 2014ರಲ್ಲಿ 282 ಸೀಟ್ ಬಂತಲ್ಲ, ಅದರಲ್ಲಿ 60 ಸೀಟ್ ಮೈನಸ್ ಮಾಡಿದ್ರೆ ಅಲ್ಲಿ ಬರೋದು 222 ಸೀಟೇ. ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ನಿಮ್ಗೆ ಹೇಳ್ತೀನಿ. 2009ಕ್ಕೆ 47% UPಯ ಪೋಲಿಂಗ್ಗೆ ಲಿಮಿಟೆಡ್ ಆಗಿ ನೋಡಿ ನೀವು, ಬಿಡಿ ದೇಶದ ಬಿಡಿ, 47% UPಯ ಪೋಲಿಂಗ್ ನಡೀತಾ ಇತ್ತು. ಸಹಜವಾಗಿ ಪೋಲಿಂಗ್ ಜಾಸ್ತಿ ಆದ್ರೂ 1%, 2% ಆಚೆ ಈಚೆ ಆಗ್ಬೋದು. UPಯಲ್ಲಿ ಎರಡನೇ ಅವಧಿ 2014ರಲ್ಲಿ ಆಗಿರೋದು 58.4, 58.44%. ಅಂದ್ರೆ ಮೋರ್ ದನ್ 11% ವೋಟಿಂಗ್ ಜಾಸ್ತಿ ಆಗತ್ತೆ. ಅಂದ್ರೆ ಯಾರಿಗೆ ಕಾಮನ್ ಸೆನ್ಸ್ ಇರುವವರಿಗೆ ಅರ್ಥ ಆಗತ್ತೆ, ಇಲ್ಲಿ ದಾಲ್ಮೆ ಕುಚ್ ಕಾಲ ಹೇ ಅಂತ. ಬಟ್ ಈ ಬಾರಿ 24 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಅಷ್ಟೇ ಹೇಳ್ಕೊಳ್ಳೋಂಗ್ ಬರ್ಲಿಲ್ಲ ಸರ್. ಎಕ್ಸಾಕ್ಟ್ಲಿ, ಅದು ಯಾಕೆ ಹೇಳ್ತಾ ಇಲ್ಲ? ಅದೇ ನೀವು ಹೇಳ್ತಾ ಇರೋದು. ಮತ್ತು ಅದಕ್ಕೆ ಬರ್ತಾ ಇದ್ರಿಲ್ಲ, ಮತ್ತೆ ಅದು ಒಂದೇ ಸಾರಿ ಗೊತ್ತಾಗ್ಬಿಡುತ್ತೆ, ದೊಡ್ಡದಾಗಿ ಗೊತ್ತಾಗ್ಬಿಡುತ್ತೆ, ಡೈವರ್ಟ್ ಮಾಡ್ಲಿಕ್ಕೆ ಗೊತ್ತಾಯ್ತು ಅಂತಾನೆ ನಾನು ಹೇಳ್ತಾ ಇರೋದು. ಕಳೆದ 5 ವರ್ಷ ಅಥವಾ ಒಂದು 6-7 ವರ್ಷದಲ್ಲಿ ಈ ವಿಷಯಗಳು ಇವತ್ತು ಬರ್ತಾ ಇರೋದಲ್ಲ. ಪ್ರತಿ ಅಪೋಸಿಷನ್ ಪಾರ್ಟಿಗಳು ಅದನ್ನ ಮಾತಾಡ್ಕೊಂಡೇ ಬರ್ತಿದ್ದಾರೆ. ಇಲ್ಲ, ನೀವು EVM ಇಲ್ಲಿ ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗತ್ತೆ, ನೀವು ಏಜೆಂಟ್ ಇಂದ ಹಿಡ್ಕೊಂಡು ಏನು ಮಾಡೋಕ್ಕಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿದೆ. EVM ಅನ್ನ ಪ್ರೂವ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ವಿಷಯ ಇದೆ. ನಿಮ್ಮ ಮಧ್ಯಪ್ರದೇಶದ ಚುನಾವಣೆಯಲ್ಲಿ EVM ಅನ್ನ BJPಯ ಪಾರ್ಟಿ MLA ಕ್ಯಾಂಡಿಡೇಟ್ ನ ಕಾರ್ನಲ್ಲಿ ಸಿಕ್ತು. ಮಧ್ಯಪ್ರದೇಶದಲ್ಲಿ ಸ್ಟ್ರಾಂಗ್ ರೂಮಿಗೆ ಬೂತ್ನಿಂದ ಸ್ಟ್ರಾಂಗ್ ರೂಮ್ಗೆ ಹೋಗಕ್ಕೆ 1 hour ಒಳಗಡೆ ಹೋಗ್ಬಿಡತ್ತೆ. ಯಾವುದು? EVM. ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಅವರು 48 hours ಹೆಚ್ಚಿನ ಬೂತ್ಗಳಲ್ಲಿ
48 ಅವರ್ಸ್ ತಗೊಂಡ್ರು. ಏನದು? ಕಾಂಗ್ರೆಸ್ನವ್ರು ಗೆದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು, ಬಿಜೆಪಿ ಗೆದ್ರೆ ಅದು ಷಡ್ಯಂತ್ರದ ಗೆಲುವು. ನೋಡಿ, ನಾನು ಹೇಳ್ತಾ ಇರೋದು ನಿಮಗೆ ಕಾಂಗ್ರೆಸ್ ಇಲ್ಲಿ ಕರ್ನಾಟಕ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೋತೀನಿ ನಾನು. ಕಾಂಗ್ರೆಸ್ ಇಲ್ಲಿ ಯಾಕೆ 140 ಹತ್ರ ಬಂತು ಅಂದ್ರೆ ಚುನಾವಣೆಗಿಂತ 6 ತಿಂಗಳು ಮುಂಚೆಯ ಪ್ರಯತ್ನ ನಡೀತಲ್ಲ, ಚಿಲುಮೆಯನ್ನ ನಾವು ಏನಾದ್ರೂ ಫೇಸ್ ಮಾಡದೆ ಹೋಗಿದ್ರೆ, ಅವರ ಎಜೆಂಡಾಗಳನ್ನ ವಿಫಲಗೊಳಿಸದೆ ಹೋಗಿದ್ರೆ ಕಾಂಗ್ರೆಸ್ ಇಲ್ಲಿ 140 ಬರೋದು ಕಷ್ಟ ಇತ್ತು. 27 ಲಕ್ಷ ಓಟನ್ನ ಡಿಲೀಟ್ ಮಾಡಿಸಿದ್ರು. ಆದ್ರೆ ನಮ್ಮ ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ಕಮಿಷನ್ ಅವರು, ಅದು ಮುಂಚೆನೇ ಗೊತ್ತಾಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಅವರ ಹಿಂದೆ ಬಿದ್ದು ಪ್ರತಿ ಒಂದು ವೋಟರ್ ಯಾವ್ದು ಡಿಲೀಟ್ ಆಗಿದ್ದಾರೆ ಅಂತ ಪರ್ಸನಲ್ ಆಗಿ ಡೀಟೇಲ್ ತಗೊಂಡು ಅದನ್ನ ಯಾಡ್ ಮಾಡಿಸಿರೋದು. ಆದ್ರಿಂದ ಬಿಜೆಪಿ ಆಟ ಇಲ್ಲಿ ನಡೆದಿಲ್ಲ. ಎಸ್ ಸರ್, ಥ್ಯಾಂಕ್ ಯು.